ನಾವು ಸಣ್ಣ ರೈತರು ಇರೋದೇ 2 ಎಕರೆ 16 ಕುಂಟೆ ಜಮೀನು. ಆ ಜಮೀನಲ್ಲಿ ಈ ಮೂರ್ತಿ ವಿಶ್ವಾದ್ಯಂತ ಪೂಜನೀಯ ಆಗಿರ್ತಕ್ಕಂಥ ಮೂರ್ತಿಗೆ ಸಿಕ್ಕಿದಂಥ ಶಿಲೆ ಭಾಳ ಅಪೂರ್ವವಾದ್ದು. ಈ ನಮ್ಮ ಜಮೀನಲ್ಲಿ ಸಿಕ್ಕಿರೋದ್ರಿಂದ ಭಾಳ ಸಂತೋಷವಾಗುತ್ತೆ. ಇದರಲ್ಲಿ ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ನಮ್ಮ ಶಾಸಕರು ಏನು ಹೇಳ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಜಮೀನು ಕೊಡ್ತೀವಿ, ನಾವು ಜಾಗನೂ ಕೊಡ್ತೀವಿ, ಮಾಡಿ ಅಂತ ಹೇಳಿದ್ವಿ. ಭಾಳ ಸಂತೋಷ. ಇದು ನಮ್ಮ ಪೂರ್ವ ಜನರ ಪುಣ್ಯ. ನಾವು ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದ್ವೋ ಆ ಪುಣ್ಯ ನಮ್ಮನ್ನು ಇವತ್ತು ಸ್ವಾಮಿ ಶಿಲೆ ಸಿಕ್ಕಕ್ಕೆ ಅವಕಾಶ ಆಗಿದೆ. ನಾವು ಭಾಳ ಸಂತೋಷ ಆಗಿದೆ, ಭಾಳ ಸಂತೋಷ. ಎಷ್ಟು ಬಳಸ್ಕೊತಾರ ಅಷ್ಟು ಬಳಸ್ಕೊಳ್ಳಿ ಸರ್. ಅಲ್ಲಿ ಭೂಮಿ ಎಲ್ಲ ಬರೀ ಕಲ್ಯಾಗ ಸರ್. ಈ ಭೂಮಿ ಮೇಲೆ ಬೆಳೆದಿತ್ತು, ಸ್ವಲ್ಪ ಉಳುಮೆ ಮಾಡಕ್ಕೆ ಅನಾನುಕೂಲ ಆಯ್ತಿತ್ತು. ನಮ್ಮ ತಾತನ ಕಾಲದದು. ಅದು ನಮ್ಮ ತಾತ ರಂಗಯ್ಯ ಅಂತ, ಅವರಿಂದ ನಮ್ಮ ತಂದೆಗೆ ಬಂದಿತ್ತು. ನಮ್ಮ ತಂದೆ ಹನುಮಯ್ಯ ಅಂತ. ಅವರು ಆತವಿಂದ ಉಳುಮೆ ಮಾಡಕ್ಕೆ ತೊಂದರೆ ಆಯ್ತಿತ್ತು. ಈ ಕಲ್ಲು ಕಿತ್ತಾಕ್ಬಿಟ್ರಪ್ಪ ಅಂತ ಕೇಳಿದ್ವಿ. ಗಡಿಕಾಣಕ್ಕೆ ಕೆಲಸ ಮಾಡ್ತಿದ್ರಲ್ಲ, ಅದರಿಂದ ಅದು ಕೀಳಕ್ಕೆ ಹೋಗಿ ಮೇಲೆ 2.5 ಅಡಿ 3 ಅಡಿ ಮೇಲೆ ಇತ್ತು ದೊಡ್ಡ ಬಂಡೆ. ನಾವು ಸಣ್ಣ ರೈತರು ಇರೋದೇ 2 ಎಕರೆ 16 ಕುಂಟೆ ಜಮೀನು. ಆ ಜಮೀನಲ್ಲಿ ಈ ಮೂರ್ತಿ ವಿಶ್ವಾದ್ಯಂತ ಪೂಜನೀಯ ಆಗಿರ್ತಕ್ಕಂಥ ಮೂರ್ತಿಗೆ ಸಿಕ್ಕಿದಂಥ ಶಿಲೆ ಭಾಳ ಅಪೂರ್ವವಾದ್ದು. ಈ ನಮ್ಮ ಜಮೀನಲ್ಲಿ ಸಿಕ್ಕಿರೋದ್ರಿಂದ ಭಾಳ ಸಂತೋಷವಾಗುತ್ತೆ. ಇದರಲ್ಲಿ ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ನಮ್ಮ ಶಾಸಕರು ಏನು ಹೇಳ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಜಮೀನು ಕೊಡ್ತೀವಿ, ನಾವು ಜಾಗನೂ ಕೊಡ್ತೀವಿ, ಮಾಡಿ ಅಂತ ಹೇಳಿದ್ವಿ. ಭಾಳ ಸಂತೋಷ. ಇದು ನಮ್ಮ ಪೂರ್ವ ಜನರ ಪುಣ್ಯ. ನಾವು ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದ್ವೋ ಆ ಪುಣ್ಯ ನಮ್ಮನ್ನು ಇವತ್ತು ಸ್ವಾಮಿ ಶಿಲೆ ಸಿಕ್ಕಕ್ಕೆ ಅವಕಾಶ ಆಗಿದೆ. ನಾವು ಭಾಳ ಸಂತೋಷ ಆಗಿದೆ, ಭಾಳ ಸಂತೋಷ. ಎಷ್ಟು ಬಳಸ್ಕೊತಾರ ಅಷ್ಟು ಬಳಸ್ಕೊಳ್ಳಿ ಸರ್. ಅಲ್ಲಿ ಭೂಮಿ ಎಲ್ಲ ಬರೀ ಕಲ್ಯಾಗ ಸರ್. ಈ ಭೂಮಿ ಮೇಲೆ ಬೆಳೆದಿತ್ತು, ಸ್ವಲ್ಪ ಉಳುಮೆ ಮಾಡಕ್ಕೆ ಅನಾನುಕೂಲ ಆಯ್ತಿತ್ತು. ನಮ್ಮ ತಾತನ ಕಾಲದದು. ಅದು ನಮ್ಮ ತಾತ ರಂಗಯ್ಯ ಅಂತ, ಅವರಿಂದ ನಮ್ಮ ತಂದೆಗೆ ಬಂದಿತ್ತು. ನಮ್ಮ ತಂದೆ ಹನುಮಯ್ಯ ಅಂತ. ಅವರು ಆತವಿಂದ ಉಳುಮೆ ಮಾಡಕ್ಕೆ ತೊಂದರೆ ಆಯ್ತಿತ್ತು. ಈ ಕಲ್ಲು ಕಿತ್ತಾಕ್ಬಿಟ್ರಪ್ಪ ಅಂತ ಕೇಳಿದ್ವಿ. ಗಡಿಕಾಣಕ್ಕೆ ಕೆಲಸ ಮಾಡ್ತಿದ್ರಲ್ಲ, ಅದರಿಂದ ಅದು ಕೀಳಕ್ಕೆ ಹೋಗಿ ಮೇಲೆ 2.5 ಅಡಿ 3 ಅಡಿ ಮೇಲೆ ಇತ್ತು ದೊಡ್ಡ ಬಂಡೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.